ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 64,039 ಫಲಾನುಭವಿಗಳು ನೋಂದಣಿಯಾಗಿದ್ದು, ಆಧಾರ್ ಸೀಡಿಂಗ್ ಮತ್ತು ಇ-ಕೆವೈಸಿ ಆಧಾರ್ ಮ್ಯಾಪಿಂಗ್ ಕಾರಣಗಳಿಂದ ಬಾಕಿ ಉಳಿದಿರುವ 243 ಅರ್ಜಿಗಳನ್ನು ಶೀಘ್ರದಲ್ಲಿಯೇ ವಿಲೇವಾರಿ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಎಚ್ ರಾಜು ಹೇಳಿದರು. ಸಮಸ್ಯೆಯಲ್ಲಿ ಕಾಣ್ತಾ ಇದ್ದವರೇ ಗೃಹಲಕ್ಷ್ಮಿ ಮತ್ತು ರೇಷನ್ ಕಾರ್ಡು. ಈಗ ಕೆಲ ಕಡೆ ತುಂಬ ಕಷ್ಟ ಆಯಿತು, ನಾವೆಲ್ಲ ನೋಡಿದ್ವಿ, ನಿಜವಾಗ್ಲೂ ಹರ್ರರು, ಆದರೆ ಅವ್ರಿಗೆ ಸರ್ಕಾರ ಸೌಲಭ್ಯ ಸಿಗ್ತಾ ಇಲ್ಲ. ಇದೆಲ್ಲ ಪರಿಶೀಲಿಸಿ ನಾವೆಲ್ಲ ಆ ಗೊಂದಲನ ನಿವಾರಣೆ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತು ಬಂದಿದ್ದೀವಿ. ಈಗ ಸುಮಾರು ಜನರು ಇಲ್ಲೇನಾಗಿದೆ, ಇನ್ಕಮ್ ಟ್ಯಾಕ್ಸು ಮತ್ತು GST ಹಾಳಾಗಿದೆ. ಈಗ ನೀವೆಲ್ಲ ಕೊಟ್ಟಿದ್ದೀರಿ, ನಾವು ಮೇಲ್ಮಟ್ಟದಲ್ಲಿ ಚರ್ಚೆ ಮಾಡಿ ಇವೆಲ್ಲ ಬಗೆಹರಿಸಿಗೆ ಪ್ರಯತ್ನ ಮಾಡ್ತೀವಿ. ನಾವೆಲ್ಲ ಕಾನೂನು ಇರಬೇಕಷ್ಟೇ. ರಾಮನಗರ ತಾಲೂಕಿನ ಹುಲಿಕೆರೆ, ಗುನ್ನೂರು, ಹುಣಸನಹಳ್ಳಿ, ಬಿಳಗುಂಬ, ಹರಿಸಂದ್ರ ಹಾಗೂ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಕುಂದುಕೊರತೆ ಸಭೆ ಬಳಿಕ ಅವರು ಮಾತನಾಡಿದರು. ಈಗ 3 ದಿನಗಳಿಂದ ಬಂದ್ಕೂರು ಪಂಚಾಯಿತಿ, ಕೈಲೆಂಚ ಪಂಚಾಯಿತಿ, ಹುಲಿಕೆರೆ, ಗುನ್ನೂರು ಪಂಚಾಯಿತಿ, ಹುಣಸನಹಳ್ಳಿ, ಇವತ್ತು ಬಿಳಗುಂಬ, ಹರಿಸಂದ್ರ, ಸುಗ್ಗನಹಳ್ಳಿ ಪಂಚಾಯಿತಿ ಭೇಟಿ ಕೊಡ್ತಾಯಿದ್ದೀವಿ. ಹೋದ ಕಡೆ ಏನಾಗಿದೆ ಅಂದರೆ, ಒಂದು ಪಂಚಾಯತಿಗೆ ಸುಮಾರು ಒಂದು 10-15 ಜನರು ಈ ಗೃಹಲಕ್ಷ್ಮಿ ಇದೆಯಲ್ಲ, ಆ ಗೃಹಲಕ್ಷ್ಮಿದು ಪ್ರಾಬ್ಲಮ್ ಇದೆ. ಏನು, ಯಾವುದೇ ಕಾರ್ಡ್ ತೊಗೊಳ್ಳಿ GST ಅದೊಂದು ಸಮಸ್ಯೆ. ಆಮೇಲೆ ಪಾನ್ ಕಾರ್ಡೆಲ್ಲ ಹ್ಯಾಡ್ ಆಗಿದೆ. ಆ ದೃಷ್ಟಿಯಿಂದ ಅವ್ರಿಗೆಲ್ಲ ಗೃಹಲಕ್ಷ್ಮಿ ತೊಂದರೆ ಆಗಿದೆ. ಈಗ ನಾವೇನು ಮಾಡಿದ್ವಿ, ಸಂಬಂಧಪಟ್ಟ ಅಧಿಕಾರಿ ಮಿತ್ರಗಳನ್ನ ಜೊತೆಲಿ ಕರ್ಕೊಂಡು ಏನು ಸಮಸ್ಯೆ ಇದೆಯೋ ಅಲ್ಲೇ ಕೂಲಂಕುಷ ಚರ್ಚೆ ಮಾಡಿ ಸಂಬಂಧಪಟ್ಟ ಮೇಲಧಿಕಾರಿಗಳು ತಿಳಿಸೋಣ ಅವೆಲ್ಲ ಅಂತ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆಮೇಲೆ ಅದೇ ರೀತಿ ಪಡಿತಾ ಇರೋದು ಅಷ್ಟೇ, ಕೆಲ ಸಮಸ್ಯೆ ಇದ್ದು ಅಲ್ಲೇ ಖುದ್ದು ನಮ್ಮ ಅಧಿಕಾರಿ ಇದ್ದರು, ಚರ್ಚೆ ಮಾಡಿ ಏನು ಸಮಸ್ಯೆ ಇದೆ ಬಗೆಹರಿಸಪ್ಪ ಅಂತ ಹೇಳಿದ್ವಿ. ಇಲ್ಲಿ ಆಗದೆ ಇರೋ ಮೇಲ್ಮಟ್ಟ ಅಧಿಕಾರಿಗೆ ನಾವು ಕಳಿಸೋಣ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಏನು ಗೊತ್ತಾ, ಗೃಹಲಕ್ಷ್ಮಿದು ಅಲ್ಲಿ GST ಆ್ಯಡ್ ಆಗಿದೆ. ಆ GST ಆ್ಯಡ್ ಆಗಿ ಸಮಸ್ಯೆ ಅದು ಮೊದಲೇ ಸರ್ಕಾರ ಮಾಡಿದ್ರೆ ಕ್ಯಾನ್ಸಲೇಷನ್ ಮಾಡಬೇಕು. ಅದು ಗೃಹಲಕ್ಷ್ಮಿ ಎಷ್ಟು % ಆ ಥರ ಸಮಸ್ಯೆ ಆಗ್ತದೆ ಸರ್? ಸುಮಾರು ಒಂದು 6% ಪ್ರಾಬ್ಲಮ್, 94% ಎಲ್ಲ ಆಗಿದೆ. ಏನು ಸಮಸ್ಯೆ ಇಲ್ಲ, ಬರ್ತಾ ಇದೆ.